ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಿನ್ನೆ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ. ಅಂದರೆ ಸ್ವಲ್ಪ ಟೈಲರಿಂಗ್ ಮೆಟೀರಿಯಲ್ ನಾನು ಹೇಳಿದ್ನಲ್ಲ, ಹಬ್ಬ ಇದೆಯಲ್ಲ, ಸ್ವಲ್ಪ ಬ್ಯಾಂಗಲ್ಸ್ ಐಟಮ್ಸು ಎಲ್ಲ ತೊಗೊಬಂದಿದ್ದೀನಿ. ಅದನ್ನೆಲ್ಲ ಇವಾಗ ಜೋಡಿಸ್ಕೋಬೇಕು. ಅದು ನೀಟಾಗಿ ಎಲ್ಲ ಕಡೆ ಫಿಲ್ ಮಾಡಿ ಎಲ್ಲೆಲ್ಲಿ ಜಾಗ ಇದೆ ಅಲ್ಲಿ ಇವಾಗ ಬಟ್ಟೆಗಳನ್ನೆಲ್ಲ ತೆಗೆದು ಅಲ್ಲಿ ನೀಟಾಗಿ ಜೋಡಿಸ್ಕೋಬೇಕು. ಮತ್ತು ಇದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕಿದು ಬ್ಲೌಸ್ ಪೀಸ್ ಎಲ್ಲ ತೆಗೆದು ಈ ಕಡೆ ಇಟ್ಟು, ಈ ಕಡೆ ಮಾತ್ರ ಬರೀ ಈ ಐಟಮ್ಸ್ ಮಾತ್ರ ಹಾಕೋ ಥರ ಮಾಡಬೇಕು. ನಾನು ಅವಾಗ ಸದ್ಯಕ್ಕೆ ಒಂದು ದಾರ ಕಟ್ಬಿಟ್ಟಂಗೆಲ್ಲ ಇಟ್ಟಿದ್ದೀನಿ, ನೋಡಿ ಕಾಣಿಸ್ತಾ ಇರ್ಬೋದು. ಮತ್ತು ಇಲ್ಲೂ ಜಾಗ ಇರೋ ಕಡೆ ಎಲ್ಲ ನೀಟಾಗಿ ಮಾಡಿ ಇಡಬೇಕು. ಕೆಳಗಡೆನೂ ಆಲ್ರೆಡಿ ಇದ್ರ ಕ್ಲೀನ್ ಮಾಡೋದೆಲ್ಲ ವಿಡಿಯೋ ಹಾಕಿದ್ನಲ್ಲ, ಇಲ್ಲೆಲ್ಲ ಕ್ಲೀನ್ ಮಾಡಿದ್ದೀನಿ. ಖಾಲಿ ಇರೋತ್ತವೆಲ್ಲ ಈ ಬ್ಯಾಂಗಲ್ಸ್ ಬಾಕ್ಸ್ ಎಲ್ಲ ಒಂದು ಕಡೆ ಶಿಫ್ಟ್ ಮಾಡಬೇಕು. ಹಂಗಾಗಿ ಇವತ್ತೆಲ್ಲ ನೆನ್ನೆಲ್ಲ ಅದೇ ಕೆಲಸ ಆಯಿತು. ಚಿಕ್ಕಪೇಟೆಗೆ ಹೋಗಿ ಬಂದು ಅದೇ ಆಯಿತು. ಎಲ್ಲೂ ಹೋಗೋಕ್ಕೆ ಆಗಲಿಲ್ಲ, ಕೆಲಸನೂ ಮಾಡೋಕ್ಕಾಗಿಲ್ಲ. ಇವತ್ತು ಅಷ್ಟೇ ಸ್ವಲ್ಪ ಎಲ್ಲ ಇದು ಕೆಲಸನೇ ಇದೆ. ಇದೆಲ್ಲ ಎತ್ತಿ ಜೋಡಿಸಿ ನೀಟಾಗಿ ಜೋಡಿಸ್ಕೋಬೇಕು. ಇಲ್ಲಾಂದರೆ ಮತ್ತೆ ಅಲ್ಲೊಂದು ಇಲ್ಲೊಂದೇ ಆಗ್ಬಿಡುತ್ತೆ. ಇವಾಗ ಇದೆಲ್ಲನೂ ನೋಡಿ, ಬ್ಯಾಂಗಲ್ಸ್ ಐಟಮ್ ಬಳೆಗಳು ಅಲ್ಲಿ ಎಲ್ಲ ಜೋಡಿಸ್ತಿದ್ದೀನಿ. ಇವಾಗ ಇದನ್ನೆಲ್ಲ ತೆಗೆದು ನೀಟಾಗಿ ಜೋಡಿಸೋಣ ಬನ್ನಿ. ಯಾವ ರೀತಿ ಜೋಡಿಸೋಣ ನೋಡೋಣ ಬನ್ನಿ. ಮೊದಲು ಇದೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ. ಆಮೇಲೆ ಇದನ್ನೆಲ್ಲ ಎತ್ತಿ ಕೆಳಗಡೆ ರೆಡಿ ಮಾಡಬೇಕು. ಬ್ಲೌಸ್ ಎಲ್ಲ ತೆಗೆದುಬಿಡ್ತೀನಿ. ಬ್ಲೌಸ್ ಎಲ್ಲ ತೆಗೆದು ಇಟ್ಕೊತೀನಿ. ಮತ್ತು ಇದೆಲ್ಲ ಹೋದ್ಸಲ ತಂದಿರೋದು ಫ್ರೆಂಡ್ಸ್. ಇದು ಬಂದ್ಬಿಟ್ಟು ಇದು ಬಾಗಿಲಿಗೆ ಹಾಕೋ ತೋರಣ. ಇದು ಈ ಥರ ಬರುತ್ತೆ. ಇದು ಸೈಡಿಗೆ ಬರುತ್ತೆ. ಇದು ಬಾಗಿಲಿಗೆ ಈ ಥರ ಹಾಕೋದು. ಇದು ಚೆನ್ನಾಗಿದೆಯಲ್ಲ. ಇದು 500ಗೆ ಮಾರ್ಬೇಕು ನಾವು. 3 ಸೆಟ್ ಬಂದಂಗೆ ಬರುತ್ತೆ. ಒಂದು ಸೈಡು ಈ ಕಡೆ ಒಂದು ಸೈಡ್ ಬರುತ್ತೆ. ಇದು ಈಗ ಜಾಯಿಂಟ್ ಇದೆ, ಇದು ದಾರ ಕಟ್ಟಿದ್ದಾರೆ. ನೀವು ಹಾಕ್ಕೊಂಡು ಇದನ್ನ ಹಿಂಗೆ ಮೇಲೆ ತಗೊಳಕ್ಕೆ ಹೋಗ್ಬೋದು. ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಬೋದು. ಇದು ನಾವು 500ಗೆ ಮಾಡಬೇಕು. ಓಕೆನಾ. ನಾನೊಂದು 2-3 ಸೆಟ್ ತಂದಿದ್ದೀನಿ. ಈಗ ಹಬ್ಬಗಳಿದೆಯಲ್ಲ, ಹಾಗಾಗಿ ಇದೊಂದು ತಂದಿದ್ದೀನಿ ನೋಡಿ. ಇದೊಂಥರ ಕಲ್ಲರು ಚೆನ್ನಾಗಿದೆ. ಪರ್ಪಲ್ ಕಲರು, ಅಂದರೆ ಸ್ಫಟಿಕ ಹೂ ಕಲರ್ ಬರುತ್ತೆ. ಮಧ್ಯದಲ್ಲಿ ಮಲ್ಲಿಗೆ ಹೂ ಥರ ಕಾಣಿಸುತ್ತೆ. ಚೆನ್ನಾಗಿದೆ ನೋಡಿ ಇದೊಂದು ಕಲರು. ಮತ್ತು ಇದು ಬಂದುಬಿಟ್ಟು ಅದು ಮಾಮೂಲಿ ಈಗೆಲ್ಲ ಟ್ರೆಂಡಿಂಗಾಗಿ ಹಾಕೋತಾರಲ್ಲ ಫ್ರೆಂಡ್ಸ್, ಜಡೆಗೆಲ್ಲ ಮದುವೆಗಳಲ್ಲಿ ಫಂಕ್ಷನ್ಗಳಲ್ಲೆಲ್ಲ ಇದೇ ಥರದೇ ಟ್ರೆಂಡಿಂಗ್ ನಡೀತಾ ಇರೋದು. ಆ್ಯಕ್ಚುಲಿ ಇದು ನಾವು 50 ರುಪೀಸಿಗೆ ಮಾರಬೇಕು. ಒಂದು ಪೀಸ್ ಬಂದುಬಿಟ್ಟು 50 ರುಪೀಸಿಗೆ ಮಾರಬೇಕು. ನಾನು ಇದು ಕನಕಾಂಬರ ಹೂ ಥರ ಕಾಣಿಸ್ಲಿ ಅಂತ ಇದೊಂದು, ಮತ್ತು ಇದು ಮಲ್ಲಿಗೆ ಹೂ ಥರ ಕಾಣಿಸುತ್ತೆ ಅಂದ್ಬಿಟ್ಟು ಇವೆರಡು ತಂದಿದ್ದೀನಿ. ಒಂದೊಂದು ಪೀಸ್ ಬಂದು 50 ರುಪೀಸಿಗೆ ಮಾರಬೇಕು. ಓಕೆನಾ. ಇದೆಲ್ಲ ಬ್ಲೌಸ್ ಎಲ್ಲ ತೆಗೆದು ಬಿಡ್ತೀನಿ. ಹಂಗಾಗಿ ಇದೆಲ್ಲ ಜೋಡಿಸ್ಕೋಬೇಕು. ಸ್ಟಿಚ್ ಮಾಡಿರುವಂಥದ್ದು ಇದು ಸ್ಲೀವ್ಸಲ್ಲಿ ಈ ಥರ ಒಂಥರ ಲೇಯರ್ಸ್ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಬರುತ್ತಲ್ಲ ಡಿಸೈನ್, ಆ ಥರ ತುಂಬ ಚೆನ್ನಾಗಿ ಬಂದಿದೆ ಆ ಡಿಸೈನು. ಅಂದರೆ ಇದಕ್ಕೆ ಬಟ್ಟೆ ಜಾಸ್ತಿ ಬೇಕು. ಇದು ಹಿಂದೆ ಬಂದ್ಬಿಟ್ಟು ನಾನೇ ಡಿಸೈನ್ ಮಾಡಿದೆ. ಇದಕ್ಕೆ ಮ್ಯಾಚಿಂಗ್ ಆಗಿ ಏನಾದರೂ ಬೇಕಲ್ಲ ಹಿಂದೆ ಡಿಸೈನ್ ಅಂದ್ಬಿಟ್ಟು ಈ ಥರ ಫ್ರಿಲ್ ಥರ ಇಟ್ಟು, ಬೇಕಂದರೆ ಇದನ್ನು ಹಿಂಗೆ ಉಲ್ಟಾ ಕೊಟ್ಟು ಒಂದು ಬಟನ್ ಹೊಲಿಬೋದು. ನಾನು ಬೇಡ ಸುಮ್ಮನೆ ಹಿಂಗೆ ಇರಲಿ ಅಂದ್ಬಿಟ್ಟು ಇದಕ್ಕೆ ಮ್ಯಾಚಿಂಗ್ ಆಗಿರಲಿ ಅಂತ ಈ ರೀತಿ ಮಾಡಿದ್ದೀನಿ. ಸಣ್ಣದಾಗಿ ಗೋಲ್ಡ್ ಕಲರ್ ಲೇಸ್ ಕೊಟ್ಟು ಮಾಡಿರುವಂಥದ್ದು ಚೆನ್ನಾಗಿ ಬಂದಿದೆ. ಮತ್ತು ನೋಡಿ ಎಲ್ಲ ಕವರ್ ಆಗ್ಬಿಟ್ಟಿತ್ತು. ಇದೆಲ್ಲನೂ 100 ರುಪೀಸ್ ಮಾಡೋದು. ಆ ಕಡೆ ಇದೆ, ನಾನು ಕಾಣಿಸ್ಲಿ ಅಂತ ಈ ಕಡೆ ಇಟ್ಟಿದ್ದೀನಿ. ಚೆನ್ನಾಗಿದೆ. ಇವೆಲ್ಲ ಓಲೆಗಳು ಎಲ್ಲ ಆ ಕಡೆ ಜೋಡಿಸ್ಕೊಳ್ಳೋಣ. ಇದೆಲ್ಲ ಬಳೆಗಳು ತಂದಿದ್ದೀನಿ. ಬಳೆಗಳು ಆಲ್ರೆಡಿ ವಿಡಿಯೋ ತೋರಿಸಿದ್ದೀನಿ. ಇವಾಗೆಲ್ಲ ಬೇಕು ಅಂತ ಕೇಳ್ತಾರಲ್ಲ, ಅದಕ್ಕೋಸ್ಕರ ತಂದಿರೋದು. ಈ ಕಡೆನೇ ಇಡೋಣ. ಇನ್ನೂ ಒಂದು ಸೆಟ್ ಇದೆ. ಮತ್ತೆ ಬಂದ್ಬಿಟ್ಟು ಕಿವಿ ಕ್ಲೀನ್ ಮಾಡೋದು. ಮತ್ತು ಇದೆಲ್ಲ ಬ್ಯಾಂಗಲ್ಸ್ ತೋರಿಸಿದ್ನಲ್ಲ ಆ ಥರದ್ದು. ಇದು ಅಷ್ಟೇ ಸೈಜ್ ನೋಡ್ಕೊಂಡು. ಇದು ಬಾಕ್ಸ್ ಚೆನ್ನಾಗಿ ಕೊಟ್ಟಿದ್ದಾರೆ. ಅವ್ರು ಬಾಕ್ಸೇ ಕೊಡೋಲ್ಲ, ಇದು ಬಾಕ್ಸು ನೀಟಾಗಿದೆ, ಚೆನ್ನಾಗಿದೆ ಬಾಕ್ಸ್. ಸೈಜ್ ಈ ಥರ ಕೊಟ್ಟಿರ್ತಾರೆ. ಈಗ ಇಟ್ಕೊಂಡ್ರೆ ನಮಗೆ ಸೈಜು ಎಲ್ಲ ಗೊತ್ತಾಗುತ್ತೆ. ಇದು ಬೇರೆ ಡಿಸೈನ್. ಇದು ಈ ಥರ ಇರ್ತೀವಿ. ಇದೊಂದು ಡಿಸೈನು, ಈ ಡಿಸೈನ್ ಚೆನ್ನಾಗಿದೆ ಬಾಕ್ಸು. ಸ್ಟೆಪ್ ಬೈ ಸ್ಟೆಪ್ ಇಡೋಕ್ಕೆ 6. ಇದು
ಎರಡು ಕೊಟ್ಟಿದ್ದಾರಲ್ಲ, 2 4 ಹಾಕ್ತಿದ್ದಾರೆ, ಎರಡು ಒಂದು ಹಾಕ್ತಿದ್ದಾರೆ, 2 6 2 8 ಕೊಡ್ಬೇಕಿತ್ತು, 2 4 ಹಾಕಿದ್ದಾರೆ, 2 4 2 8 ಬರುತ್ತೆ. ಇದು ಒಂದು ಎಕ್ಸ್ಟ್ರಾ ಡಿಸೈನ್ ಇದೆ, ಇದೆಲ್ಲ ಮಿಕ್ಸ್ ಇದೆ, ಎಲ್ಲ ಡಿಸೈನ್ ಸೈಜ್ ಎಲ್ಲ ಸೈಜ್ ಮಿಕ್ಸ್ ಇದೆ. ಇದೆ ಇದೊಂದು ಬಾಕ್ಸ್ ಇದೆ ನೋಡಿ, ಇದೊಂದು ಬಾಕ್ಸು ಇದಕ್ಕೆ ಹಾಕೇ ಇಲ್ಲ, ಸೈಜೇ ಹಾಕಿಲ್ಲ. ಮತ್ತು ಇದು ಬಂದ್ಬಿಟ್ಟು ನೈಲ್ ಪಾಲಿಸು, ಇದು ಬಂದ್ಬಿಟ್ಟು ಬಳೆನೆ, ಇದು ಬಳೆನೆ. ಇವತ್ತು ವರ್ಷ ಇದು ಓದ್ ವಿಡಿಯೋದಲ್ಲಿ ಮಾಡಿ, ಇದು ಎಲ್ಲ ಚೆನ್ನಾಗಿದೆ. ಇದು 150 ರುಪೀಸಿಗೆ ಮಾಡಬೇಕು, 2 ಡಜನ್ ಬರುತ್ತೆ ಸೆಟ್ಟು, ಚೆನ್ನಾಗಿದೆ. ಈ ರೀತಿ ಬರುತ್ತೆ. ಇದು 150 ರುಪೀಸು, 120 ರುಪೀಸಿಗೆ ಮಾಡಬೇಕು. ಇದೇನೋ ಮೇಲೆ ಇಟ್ಬಿಡ್ಲ, ಇಲ್ಲೇ ಕಳಿಸ್ತೀನಿ. ಇದೆಲ್ಲ ತೆಗೆದೇ ಬಿಡೋಣ. ಮತ್ತು ಇದೆಲ್ಲ ಇಲ್ಲೇ ಇಟ್ಕೊತೀನಿ. ಮತ್ತು ಇದು ಪೀಸಸ್ ಇತ್ತು, ಇದನ್ನೆಲ್ಲ ಎಲ್ಲ ಹಾಕೋಣ. ಮತ್ತು ಇದು ಸ್ಟಿಕ್ಕರ್ ಪ್ಯಾಕೆಟ್, ಸ್ಟಿಕ್ಕರ್ ಪ್ಯಾಕೆಟ್ ಇದರಲ್ಲಿ ಡಿವೈಡ್ ಮಾಡಬೇಕು. ಇದು ಸರ ಓಲೆ ಎರಡು ಸೇರಿಸಿ ಇಲ್ಲೆಲ್ಲಾದರೂ ಇಡಬೇಕು. ಕಿತ್ತೋಗಿರ್ತದೆ ದಾರ. $10 ಮಾಡುವ. ಇದು ಬಾಚಿಂಗಿದೆ. ಮತ್ತು ಇದು ಕೋನು ಆಲ್ರೆಡಿ ಇದೆ, ಇನ್ನೊಂದು ಇಲ್ಲ ಅಂತಂದೆ, ನೆಕ್ಸ್ಟ್ ಇಲ್ಲಿ ಬೇರೆ ಬಾಳೆ ಆಗ್ತಾ ಇರುತ್ತೆ ಅಂತ. ಮತ್ತು ಇದು ಬಂದ್ಬಿಟ್ಟು ಸಿಂಗಲ್ ಬಳೆ, ತೋರಿಸಿದಾಗ ಸಿಂಗಲ್ ಬಳೆ ಈ ಥರ ಬರುತ್ತೆ. ಗಾಜಿನ ಬಳೆ ಇದು. ಇದು ಜಾಸ್ತಿ ಸೇಲ್ ಆಗುತ್ತೆ ನಮ್ಮ ಹತ್ರ, ಯಾಕಂದ್ರೆ ಡೈಲಿ ಯೂಸ್ ತಗೋತಾರೆ. ಆಮೇಲೆ ಗಾಜಿಂದಾಗಿರೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಹಾಕಿರೋದು ಮೆಟೀರಿಯಲ್ಸು, ಇದು ಗಾಜಿಂದು, ಇದು ಸೇಲ್ ಆಗುತ್ತೆ. ಇದು ಬಂದ್ಬಿಟ್ಟು 25 ರುಪೀಸು, ಇದು ಬಂದ್ಬಿಟ್ಟು 100 ರೂಪಾಯಿಗೆ 4 ಬರುತ್ತೆ. ಹಾಗಾಗಿ ಈ ಥರದ್ದು ಜಾಸ್ತಿ ಸೇಲ್ ಆಗುತ್ತೆ. ಈಗ ಇದನ್ನು ನಾವು 25-30 ರೂಪಾಯಿಗೆ ಮಾರಬೇಕು, 30 ರೂಪಾಯಿಗೆ ಮಾರಬೇಕು, ಇಲ್ಲ 25 ಮಾಡಬೇಕು. ಮತ್ತು 20 ರೂಪಾಯಿಗೆ ಮಾಡ್ತೀವಿ. ಈಗ 25 ಇಲ್ಲ 30 ರೂಪಾಯಿ, 30 ರೂಪಾಯಿಗಳನ್ನು ಒಂದು 25 ರುಪೀಸ್ಗಂತೂ ಹಾಕಬೇಕು. ಇದು ಇಲ್ಲೇ ಇಡ್ತೀವಿ. ಸೈಜ್ ಗೊತ್ತಾಗಬೇಕು ಅಂದರೆ ನಾನು 4 ಸೈಜಲ್ಲಿ ತೊಗೊಬಂದ್ಬಿಟ್ಟೆ, 2, 2, 2, 2, 4, 2, 6, 2, 8 ಎಲ್ಲ ಸೈಜಲ್ಲಿ ತಂದಿದ್ದೀನಿ. ಯಾರು ಯಾವ ಸೈಜ್ ಬೇಕು ಅಂತ. ಫ್ರೆಂಡ್ಸ್, ಇನ್ನೂ ಮುಗ್ದೇ ಇಲ್ಲ, ಜೋಡಿಸ್ತಾ ಇದ್ದೀನಿ. ಈಗೆಲ್ಲ ಓಲೆಗಳು ಬಾಕ್ಸ್ ಎಲ್ಲ ಎಲ್ಲ ಜಾಗ ಮಾಡ್ತಾ ಇದ್ದೀನಿ ಮಾಡೋಕ್ಕೆ. ಈ ಬಟ್ಟೆಗಳೆಲ್ಲ ಆ ಕಡೆ ಶಿಫ್ಟ್ ಮಾಡಿಬಿಟ್ಟು ಆ ಕಡೆದೆಲ್ಲ ಈ ಕಡೆ ಮಾಡೋಣ. ಇದು ನನಗೆ ಗೊತ್ತಾಗಬೇಕಲ್ಲ, ಎಲ್ಲ ಆ ಕಡೆ ಈ ಕಡೆ ಇಟ್ಬಿಟ್ರೆ ಕನ್ಫ್ಯೂಸ್ ಆಗುತ್ತೆ. ಈಗ ಬೇಕಲ್ಲ, ಇದಕ್ಕೊಂದು ದಾರಿ ಮಾಡಬೇಕು. ಇದು ಇದರಿಂದಾಗೆ ಕಾಣಿಸುತ್ತೆ. ಬೇಕು ಅಂತ ತೋರಿಸ್ತೀವಿ. ಆಯಿತು, ಈ ಲೈನಿಂಗು ಫಾಲ್ಸ್ ಎಲ್ಲ ಹಾಕ್ಬಿಡೋಣ. ಬೇರೆ ಕಡೆ ಶಿಫ್ಟ್ ಮಾಡ್ಕೊಳ್ಳೋದು, ಅದೇ ಜಾಗ ಐತೆ, ಒಂದು ರಾತ್ರಿ ಇಟ್ಕೊಂಬಿಡೋದ.
ಬೇಕು ಈ ಕಡೆ ಬೇಡ. ಹಾಂ ನೋಡಿ ಫ್ರೆಂಡ್ಸ್, ಈ ಥರ ಎಲ್ಲ ಜೋಡಿಸಿದ್ದೀನಿ. ಇದೆಲ್ಲ ಟೈಲರಿಂಗ್ ಮೆಟೀರಿಯಲ್ಸು. ಇದೆಲ್ಲ ಈ ಮಾಮೂಲಿ ಓಲೆಗಳು, ಇದೆಲ್ಲ ಓಲೆಗಳು. ಇದು ಕೈಗೆ ಹಾಕೊಳ್ಳೋ ಏರ್ ಬ್ಯಾಂಡು, ತಲೆಗೂ ಹಾಕ್ಕೋಬೋದು, ಕೈಗೂ ಹಾಕ್ಕೋಬೋದು, ಆ ಥರದ್ದು. ಎಲ್ಲ ಸ್ವಲ್ಪ ಜಾಗ ಫಿಲ್ ಮಾಡಿದೆ. ಇದೆಲ್ಲ ಟೈಲರಿಂಗ್ ಐಟಮ್ಸು, ಫಾಲ್ಸು, ಇದು ಬಾಟಮ್ ಕ್ಯಾನ್ವಸ್ಸು, ಉಕ್ಸು, ಥ್ರೆಡ್ಡು, ಇದು ಥ್ರೆಡ್ಡು ವೈಟು ಬ್ಲ್ಯಾಕು, ಆಮೇಲೆ ಗುಂಡು ಸೂಜಿ, ಮಾರ್ಕಿಂಗ್ ಪೀಸು, ಇದೆಲ್ಲ ಇದು ಕ್ಯಾನ್ವಸ್, ಇದೆಲ್ಲ ಇಟ್ಟಿದ್ದೀನಿ. ಮಾಮೂಲಿ ಸ್ಟಿಕ್ಕರ್ ಪ್ಯಾಕೆಟ್ ಮೊದಲೇ ಇಲ್ಲೇ ಇತ್ತು. ಇದು ಬ್ಯಾಂಗಲ್ಸ್ಗಳು ಜೋಡಿಸಿದ್ದೀನಿ. ಇವಾಗ ಸಡನ್ನಾಗಿ ನನಗೆ ಸೈಜು ಗೊತ್ತಾಗಬೇಕು, ಕಲರ್ ಗೊತ್ತಾಗಬೇಕು ಅಂತ ಈ ಥರ ಇಟ್ಟಿದ್ದೀನಿ. ನೋಡಿ, ಗ್ರೀನ್ ಕಲರ್ ಕಾಣಿಸ್ತಿದೆ, ಇದು ಗ್ರೀನು, ಇದು ರೆಡ್ಡೇನೋ ಬರುತ್ತೆ, ರೆಡ್ ನೋಡಿ. ಒಬ್ಬರು ಒಂದು ಬಾಕ್ಸ್ ತೊಗೋತಾರೆ, ಅದಕ್ಕೋಸ್ಕರ ಹಿಂಗೆ ಇಟ್ಟಿದ್ದೀನಿ. ಬಾಕ್ಸ್ ತೊಗೊಂಡ್ರೆ ಮತ್ತೆ ತೊಂದರೆ ಆಯ್ತು. ಇದು ಹೂವು ಬರುತ್ತೆ ಡಿಸೈನ್, ಇದು ಪ್ಲೇನ್ ಇದೆ, ಇಲ್ಲಿ ಇಟ್ಟರೆ ಹೊಡೆದೋಗುತ್ತೆ ಅಂತ ಇಲ್ಲಿ ಇಟ್ಟಿದ್ದೀನಿ. ಇದು ಹೂವು ಬರೋದು ನೋಡಿ, ಇದು ಗ್ರೀನ್, 2 ಕಲರಲ್ಲಿ ತಂದಿದ್ದೀನಿ. ಒಂದು ಕುಂಕುಮಕ್ಕೊಬ್ಬರು ಈ ಥರ ಸ್ವಲ್ಪ ಹೂವು ಇರೋದು ಕೊಡೋಣ ಅಂತಾರೆ, ಪ್ಲೇನ್ ಬೇಡ ಅಂತಾರೆ. ಕೆಲವು ದೇವ್ರಿಗೆಲ್ಲ ಈ ಥರದೇ ಕೊಡ್ತಾ ಇದ್ದಾರೆ, ಪ್ಲೇನ್ ಕೊಡ್ತಾರೆ. ಹಾಗಾಗಿ ರೆಡ್ಡು ಗ್ರೀನ್ ಮಾತ್ರ ತಂದಿದ್ದೀನಿ, ಬೇರೆ ತಂದಿಲ್ಲ. ಇವೆಲ್ಲ ತೋರಿಸಿದ್ನಲ್ಲ ಫ್ಯಾನ್ಸಿ ಐಟಮ್ಗಳು ಜೋಡಿಸಿದ್ದೀನಿ. ಮತ್ತು ಈ ಕಡೆ ಇದು ನನ್ನ ವಿಸಿಟಿಂಗ್ ಕಾರ್ಡ್ ಎಲ್ಲ ಹೆಂಗಾಗ್ಬಿಟ್ಟಿದೆ, ವಿಸಿಟಿಂಗ್ ಕಾರ್ಡ್ ಇದು, ನಮ್ಮ ಅಂಗಡಿ ವಿಸಿಟಿಂಗ್ ಕಾರ್ಡ್ ಇದು. ಎಲ್ಲ ಮಾಡಿಸಿದ್ದೆ, ಅದು ಅದಕ್ಕೆ ಇಲ್ಲೇ ಇಕ್ಕಿದೆ ನೋಡಿ, ಎಲ್ಲ ತುಕ್ಕಿಡ್ದೋಗಿದೆ. ಇದೆಲ್ಲ ಮಾಮೂಲಿ ಬ್ಯಾಂಗಲ್ಸ್ಗಳು. ಅದು ಈ ಸೈಜ್ ಇರಲಿಲ್ಲ ಅನಿಸುತ್ತೆ, ಅವರು ಹಾಕಿಲ್ಲ. ನಾನು ಹುಡುಕಿದೆ, ಇದು 26 ಇದೆ, 8 ಕೊಟ್ಟೇ ಇಲ್ಲ ಅವರು ನೋಡಿ. 28 ಕೇಳಿದ್ದೆ, ಅವ್ರು ಹಾಕೇ ಇಲ್ಲ. 26 ಲಾಸ್ಟ್ ಮಾಡಿದ್ದಾರೆ. 22, 24, 26 ಕೊಟ್ಟಿದ್ದಾರೆ. 28 ಬೇಕಾಗಿತ್ತು, ಹಾಕಿಲ್ಲ. ನೋಡೋಣ ಇನ್ನೊಂದ್ಸಲ ಓದಾಕ್ತಾರಣ. ಇದೆಲ್ಲ ಮಾಮೂಲಿ ಕ್ಲಿಪ್ಸ್ಗಳು ಮೇಲೆ ಕಾಣಿಸ್ತಾ ಅಂತ ಇಟ್ಟಿದ್ದೀನಿ. ಇದು ಓಲೆಗಳು ಇವೆಲ್ಲ. ಇದು 10 ರೂಪೀಸ್ ಓಲೆ, ಇದು 20 ರೂಪೀಸು, ಇದು 50 ರೂಪೀಸ್. ಇವೆಲ್ಲ ಅಂಗಡಿಲೇ ಇದ್ದ ಬಳೆಗಳು ಇವೆಲ್ಲ. ಇದು ಚಿಕ್ಕ ಮಕ್ಕಳದು ಇದ್ರದ್ದು ಮೆಟಲ್ಸ್ಗಳು. ಮತ್ತು ಇದು ಮಾಮೂಲಿ ತೋರಿಸಿದ್ನಲ್ಲ, ಇದು ಸಿಂಗಲ್ ಬಳೆ, ಇದಿಷ್ಟು ಜೋಡಿಸಿದ್ದೀನಿ. ಇದು ಥ್ರೆಡ್ಡು, ಇದು ಮಾಮೂಲಿ ಇದು ಮರ ಎಲ್ಲ ಜೋಡಿಸ್ದೆ. ಇದಿಷ್ಟು ಈ ರ್ಯಾಕ್ ಫುಲ್ಲು ಮಾಡಿದ್ದೀನಿ, ರ್ಯಾಕ್ ಫುಲ್ಲು. ಮತ್ತು ಸ್ಟಿಕ್ಕರ್ ಪ್ಯಾಕೆಟ್ಗಳು ಅಷ್ಟೇ, ಅದಾದ್ರ ರೇಟ್ಗಳು ನೋಡಿ ಅದಕ್ಕೆ ಹಾಕಿದ್ದೀನಿ. ಮತ್ತು ಇದೆಲ್ಲ ಬಂದು ಈ ಕಡೆ ಹಾಕಿದ್ದೀನಿ. ಇದೆಲ್ಲ ಪ್ಲಾಸ್ಟಿಕ್ ಐಟಮ್ಸು, ಪಾತ್ರೆ ಉಜ್ಜೋದು. ಮತ್ತು ಇನ್ನು ಇದೆಲ್ಲ ಆ ಕಡೆ ಶಿಫ್ಟ್ ಮಾಡಿದೆ, ನೀಟಾಗಿ ಎಲ್ಲನೂ ಜೋಡಿಸಿದ್ದೀನಿ ನೋಡಿ. ಎದುರುಗಡೆನೇ ಕಾಣಿಸ್ಬೇಕು. ಇದೆಲ್ಲ ಆಲ್ರೆಡಿ ಮೊದಲೇ ತಂದಿದ್ದು, ಉಳಿದಿರೋದಿಷ್ಟು ಖಾಲಿಯಾಗಿ. ಇದು ಗ್ಲಾಸು ಇದೆ ನೋಡಿ, ಇದು 100 ರೂಪೀಸು. ಅದೇ ಸೋಗೆ ಹಾಕೋತಾರಲ್ಲ, ಟ್ರಿಪ್ಗೆ ಹೋದಾಗಲೆಲ್ಲ ಆ ಥರದ್ದು. ಮತ್ತು ಇದು ಮಾಮೂಲಿ ಸರ, ಇದು 2 ಕಡೆಯೂ ಬರುತ್ತಲ್ಲ ಗಮ್, ಅದು ಇದು ಒಂದೇ ಒಂದಿದೆ, ಇದು ಖಾಲಿಯಾಗಿದೆ, ಗಮ್ ಟೈಪು ಇದು. ಮತ್ತು ಇದೆಲ್ಲ ಆಲ್ರೆಡಿ ಮೊದಲೇ ಇದ್ದಿದ್ದು. ಈ ರೀತಿ ಇಲ್ಲೆಲ್ಲ ಸ್ವಲ್ಪ ಖಾಲಿಯಾಗಿದೆ, ಇನ್ನೇನಾದರೂ ಇಟ್ಕೋಬೋದು ಇಲ್ಲಿ ನಾವು ಬೇಕು ಅಂದರೆ. ಇಲ್ಲಿ ಇನ್ನೂ ಏನಾದರೂ ಇಟ್ಕೊಳ್ಳೋ ಥರ ಮಾಡ್ಕೋಬೋದು. ಇದೆಲ್ಲ ಇಟ್ಟೆ ನೈಲ್ ಪಾಲಿಸ್ ಯಾವ ಕಡೆ ಇಕ್ಕಿದ್ದೀನಿ, ಇಲ್ಲೇ ಐತೆ ನೈಲ್ ಪಾಲಿಸ್, ಇಲ್ಲ ಐತೆ, ತೆಗೆದ್ಬಿಟ್ಟು ಇಲ್ಲೇ ಇಕ್ತೀನಿ, ಸರಿ ಹೋಗುತ್ತೆ. ಅವಾಗ ಒಂದೇ ಕಡೆ ಇದ್ದರೆ ನಮ್ಗೆ ತೋರ್ಸೋಕೆ ಸರಿ ಹೋಗುತ್ತೆ. ಸ್ವಲ್ಪ ಖಾಲಿಯಾಗಿದೆ, ಎಲ್ಲ ಅಲ್ಲಿ ಶಿಫ್ಟ್ ಮಾಡಿದ್ಮೇಲೆ ಎಲ್ಲ ಇಲ್ಲಿ ಇಕ್ಕಿರೋದ್ರಿಂದ ನಮ್ಗೆ ಈ ಕಡೆ ಫ್ರೀ ಆಗಿದೆ. ಇನ್ನೇನಾದರೂ ಐಟಮ್ ತಂದರೆ ಇನ್ನೂ ಜೋಡಿಸ್ಕೋಬೋದು. ಇಲ್ಲಿ ಒಂದು ಕಡೆ ಬ್ಲೌಸ್ ಪೀಸು, ಪೆಟಿಕೋಟು ತಂದರೆ ಜೋಡಿಸ್ಕೊಳ್ಳೋಕೆ ಜಾಗ ಮಾಡ್ಕೋಬೋದು. ಆವಾಗ ಬೇಕಾದ್ರೆ ಇದ್ರದ್ದೆಲ್ಲ ತೆಗ್ದು ಈ ಕಡೆ ಶಿಫ್ಟ್ ಮಾಡಿ ಮಾಡ್ಕೋಬೋದು. ಓಕೆನಾ ಫ್ರೆಂಡ್ಸ್, ಈ ಥರ ಇವತ್ತು ಐಟಮ್ನೆಲ್ಲ ಜೋಡಿಸಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.